ಇವು ತೆಳಗೆ ಬಂದವು ಕಟ್ಟಿಗಳು ಹೆಂಗೆ ಕಟ್ಟಾವ ಕರಿ ಅವತ್ತನ ಎಷ್ಟು ಹತ್ತಿದವು ನೋಡ್ರಿ. ಕಾಯಿ ಹತ್ತಿ ಟಂಪೆನೆಲ್ಲ ತೆಳಗೆ ಬಂದೈತಿ. ನುಗ್ಗಿ ಗಿಡ. ಸೊ ನಾವು ಇವತ್ತು ಬಂದೆವು ನುಗ್ಗಿ ಹೊಲಕ್ಕೆ. ಆಲ್ರೆಡಿ ನೀವು ಹಿಂದೆ ನೋಡ್ಬೋದು ನುಗ್ಗಿಕಾಯಿ ಹೆಂಗೆ ಇದ್ದವು, ಹೂವು ಹೆಂಗೆ ಸೆಟ್ಟಿಂಗ್ ಆಗೈತಿ ಎಲ್ಲ ನಿಮ್ಗೆ ತೋರಿಸ್ತೇವೆ. ಯಾವ ನಮ್ನಿ ಕಾಯಿಗಳು ಇಲ್ಲಿ ಬಿಟ್ಟಿದ್ದಾವು ಅದು ನಿಮ್ಗೆ ತೋರಿಸ್ತೇನೆ. ಸೊ ಇಂಥ ಕಾಯಿಗಳು ಒಂದು 10ರಿಂದ 15 ಕಾಯಿಗೆ 1 kg ಆಗ್ತೈತಿ. ಸೊ ಟಾರ್ಗೆಟ್ 15ರಿಂದ 20 kgಗೆ ಒಂದು ಗಿಡಕ್ಕೆ ಬೀಳಬೇಕು. kg ಆಗ್ತೈತಿ. ಸೊ ನಿಮಗೆ ಇವ್ರೇನು ಕನ್ಸಾಕ್ತಾರಲ್ಲ, ಇವರ ಈ ಹೊಲದ ಮಾಲಕರ. ಈ ಒಂದು ಬೆಳೆನ ನಮ್ಮ ಊರಿಗೆ ಫಸ್ಟ್ ಟೈಮ್ ತೋರಿಸಿದಂಥ ರೈತರ. ನಮಸ್ಕಾರ. ಸೊ ಅಣ್ಣ, ಇವಾಗ ಈ ಒಂದು ನುಗ್ಗಿಕಾಯಿ ಏನು ಬೆಳೆಸಿದ್ದೀರಿ ನೋಡು, ಸೊ ಇದ್ರ ಒಂದು ಅನುಭವ ನೀವು ನಮ್ಗೆ ಶೇರ್ ಮಾಡಿರಿ. ಕಮ್ಮಿ ನೀರಿನಾಗ ಒಟ್ಟು ಅಂದ್ರೆ ಬೆಳಿಬೇಕಂತ ಒಂದು ಇಚ್ಛೆ ಇತ್ತು. ಕಮ್ಮಿ ನೀರಿನಾಗ ಒಂದು ಯಾವ್ದು ಬೆಳೆ ಮಾಡ್ಬೇಕು ಅನ್ನೋದು ಒಂದು ವಿಚಾರ. ಆಮೇಲೆ ಹೆಚ್ಚಿಗೆ ಅಂದ್ರೆ ಕಬ್ಬಿನಕ್ಕಿಂತಲೂ ಹೆಚ್ಚಿಗೆ ಉತ್ಪಾದನೆ ಆಗ್ಬೇಕಂತ ಒಂದು ವಿಷಯ ಇತ್ತು. ಟಾರ್ಗೆಟ್ ಗೋಲ್ ಫಿಕ್ಸ್ ಇತ್ತು, ಕಡಿಮೆ ನೀರಿನಾಗ ಹೆಚ್ಚಿನ ಉತ್ಪಾದನೆ ತೆಗಿಬೇಕು. ಆಮೇಲೆ ಲೇಬರು ಕಮ್ಮಿ, ಆಮೇಲೆ ಮೇಂಟೆನೆನ್ಸ್ ಅಂದ್ರೆ ಕಡಿಮೆ ಒಳಗೆ ಮಾಡ್ಬೇಕಂತ ಒಂದು ಇಚ್ಛೆ ಆಯ್ತು ಅಷ್ಟೇ. ಆದ್ಮೇಲೆ ನಾವು ನುಗ್ಗಿ ಗಿಡ ಈಗ ಆರಿಸ್ಕೊಂಡ ಬೀಜ ತೊಗೊಂಡು ಬಂದ್ವಿ ನಾವು ಓಡಿಸಿ. ತೊಗೊಂಡು ಬಂದ 1 ವರ್ಷ ಐತಿ. ಇವತ್ತಿಗೆ ಹೆಚ್ಚು ಕಮ್ಮಿ 1 ವರ್ಷ ಅಂದ್ರೆ ಬರ್ತು. ಪ್ಲಾಂಟೇಶನ್ ಮಾಡಿ 1 ವರ್ಷ ಆಗಿದೆ. ಇದು ಸೆಕೆಂಡ್ ಕ್ರಾಪ್. ಈಗ ಅದು ಲಾಸ್ಟ್ ಮೇದಾಗ ಒಂದು ಕ್ರಾಪ್ ತೊಗೊಂಡು ಈಗ 1 ತಿಂಗಳು ಕಟ್ಟಿಂಗ್ ಆಯ್ತು ಅವಾಗ. ಈಗ ಸೆಕೆಂಡ್ ಕ್ರಾಪ ಈಗ ಇನ್ಮ್ಯಾಗ ಇವತ್ತು ನಾಳೆ ಚಾಲು ಮಾಡೋದೈತಿ. 2-3 ದಿವಸ ಸ್ಟಾರ್ಟ್ ಆಗ್ತಿದ್ವಿ. ಆಲ್ರೆಡಿ ನೀವು ಕಾಯಿಗಳು ನೋಡ್ಬೋದು ಇಲ್ಲಿ ಈ ರೀತಿ ಆದ್ದು. ಇವೆಲ್ಲ ಹಾರ್ವೆಸ್ಟಿಂಗ್ ಮಾಡಕ್ ಬರ್ತಾವ. ರೆಡಿ ಆಗ್ಯಾವ. ಹಾರ್ವೆಸ್ಟಿಂಗ್ ಆಗಕ್ಕೆ ರೆಡಿ ಆಗ್ಯಾವ. ಸೊ ಇದು ಆಯ್ತು. ಅವು ಬಂದಾವ, ರೆಡಿ ಟು ಹಾರ್ವೆಸ್ಟ್ ಆಗಿದಾವು. ಸೊ ಓಕೆ, ಹಾರ್ವೆಸ್ಟಿಂಗ್ ಬಂದವು. ಅದಕ್ಕಿಂತ ಮುಂಚೆ ನಾವು ಪ್ರೊಸೆಸ್ ಬಗ್ಗೆ ಮಾತಾಡ್ನು. ಈ ಲೆವೆಲ್ಕ ಈ ಬೆಳೆ ಬಂದಿತ್ತು ಅನ್ನಕ ಇದರಿಂದ ಎಷ್ಟು ಶ್ರಮ ಐತಿ, ಏನೆಲ್ಲ ನೀವು ಇನ್ನು ಕಸ್ತಕ ಇಲ್ಲಿ ಮಾಡಿದ್ದೀರಿ? ಇದು ನೋಡ್ರಿ ಹೆಂಗೈತಿ. ಆಗಸ್ಟ್ ಫಸ್ಟ್ ಕ್ರಾಪ್ ಹೋದ್ಮೇಲೆ ನಾವು ಆಗಸ್ಟ್ 20ಕ್ಕೆ ಚಾಟ್ನಿ ತೊಗೊಂಡು ಗಿಡ ಹೆಂಗೆ ಅಲ್ಲಿಗೆ ಕಟ್ ಮಾಡಿದ್ವು. 3 ಫೂಟ್ ಕಟ್ ಮಾಡಿ ಇಲ್ಲಿ ಗೊತ್ತಾಯ್ತು. ಇಲ್ಲಿ ಚಾಟ್ನಿ ತೊಗೊಂಡು ನಾವು ತೊಗೊಂಡ ಮೇಲೆ ಆಗಸ್ಟಿಂದ ಈಗ ಕಟ್ಟಿಂಗ್ ಆಗಿ 3-4 ತಿಂಗಳು ಆಯ್ತು. ಕಟ್ಟಿಂಗ್ ಆಗಿ 4 ತಿಂಗಳಾಯ್ತು. 4 ತಿಂಗಳದಾಗ ಇಷ್ಟು ಹೂವು ಬಂದು ಕಾಯಿ ಆಗಕ್ಕೆ ಸ್ಟಾರ್ಟ್ ಆಗ್ಯಾವ. ಆಯಿತಾ? ಸೊ ಇಷ್ಟು ದಿನದಾಗ ಇದರಲ್ಲಿ ಬರುವಂಥ ಪ್ರಾಬ್ಲಮ್ಗಳೇನಿದಾವೆ? ಪ್ರಾಬ್ಲಮ್ ನೋಡ್ರಿ ಇದಕ್ಕೆ ಅಂದ್ರೆ ಹೆಂಗೈತಿ, ರೋಗ ಹೂ ಮ್ಯಾಗ ಬರ್ತೈತಿ. ಹೂ ಉದುರ್ತೈತಿ. ಥಂಡಿಗೆ ಅಂದ್ರೆ ಇದಕ್ಕೆ ಥಂಡಿ ಅದು ಸ್ವಲ್ಪ ಅಂಜಿಕೆ ಇರ್ತೈತಿ ಯಾವಾಗ. ಅಂದ್ರೆ ಯಾವಾಗ ಅದ್ರ ಮಳಿಗೆ ಥಂಡಿಗೆ ಅದು ಸ್ವಲ್ಪ ಅಂದ್ರೆ ಬುರುಸಿ ಬರ್ತೈತಿ. ಅದಕ್ಕೆ ಫಂಗಸ್ ಅಟ್ಯಾಕ್ ಆಗ್ತೈತಿ. ಫಂಗಸ್ದಿಂದ ಹೂವು ಕಾಯಿಗೆ ಇದಾಗ್ತೈತಿ. ಹೂ ಉದುರ್ತೈತಿ. ಸೆಟ್ಟಿಂಗ್ ಆಗಂಗಿಲ್ಲ. ಹೂವು ಉದುರು ಹೋದ್ಮೇಲೆ ಕಾಯಿಲೆ ಆ ಸೆಟ್ಟಿಂಗ್ ಮಾಡ್ಬೇಕಾದ್ರೆ ಅದೇ ಭಾಳ ಮಹತ್ವ ಐತಿದ್ರ. ಆ ಟೈಮ್ದಾಗ ಅಂದ್ರೆ ಹೆಂಗೈತಿ, ಫಂಗಿಸೈಡ್ ತಗೋಬೇಕು. ಓಕೆ, ಸ್ಪ್ರೇ ಮಾಡ್ತಾರೆ. ಸ್ಪ್ರೇ ತಗೋಬೇಕಲ್ಲ, ನೆಟಿವ್, ಆಮೇಲೆ ಕಸ್ಟಡಿ, ಆಮೇಲೆ ಸಾಪ್ ಆಗಲಿ, ಇವೆಲ್ಲ ಫಂಗಿಸೈಡ್ಗಳು ಸ್ಪ್ರೇ ಮಾಡ್ಬೇಕಾದ್ರೆ ಸ್ಪ್ರೇ ತೊಗೊಂತ ಇರ್ಬೇಕು. 4-5 ದಿವಸಿಗೆ 2 ದಿವಸಿಗೆ ಒಂದ್ಸಾರಿ ಸ್ಪ್ರೇ ತೊಗೊಳ್ಬೇಕು. ಓಕೆ, ಸ್ಪ್ರೇ ತೊಗೋಬೇಕು. ಆಮೇಲೆ ಕೆಳಗೆ ಡ್ರಿಪ್ನಾಗ ವಾಟರ್ ಸೊಲ್ಯೂಬಲ್ ಕೊಡಬೇಕು. ಡ್ರಿಪ್ ಮುಖಾಂತರ ಕೊಡಬೇಕು. ಸೊ ಇದ್ರ ಮುಖಾಂತರ ನೀವೇನದು ವಾಟರ್ ಸೊಲ್ಯೂಬಲ್ ಇರುವಂಥ ಫರ್ಟಿಲೈಸರ್ಗಳನ್ನ ಕೊಡತ್ತೀರಿ. ಕ್ಯಾಲ್ಸಿಯಂ ನೈಟ್ರೇಟ್ ಅಂದ್ರೆ ಈಗ ಅದ ಕ್ಯಾಲ್ಸಿಯಂ ವಿತ್ ಬೋರಾನ್ ಅಂತ ಟ್ಯಾನ್ಪೋರ್ ಅಂತ ಬರ್ತೈತಿ. ಆಮೇಲೆ ಟೆರಾ ಆಮೇಲೆ ಆಸಿಡ್ ಅದು ಇದು ಬೇಕು ಯಾವ್ದು. ಸೊ ಇಷ್ಟೆಲ್ಲ ಕೊಟ್ರೆ ಬರ್ತಾವ ಇವು? ಇಲ್ಲ ನಾವು ಬರೀ ಇದು ಖತ ಗೊಬ್ಬರ ಎಲ್ಲ ಹಾಕ್ತೇವೆ. ಗೊಬ್ಬರನು ಹಾಕಬೇಕಲ್ಲ, ಇದಕ್ಕೆ ಹಾಕಬೇಕ್ರಿ, ಅದು ಬೇಕಾ. ಸೊ ಅದು ಆಗಸ್ಟ್ನಾಗ ನಾವು ಚಾಟ್ನಿ ತೊಗೊಂಡ್ಮೇಲೆ ಹಾಕ್ಬೇಕು. ಹಾಕಿದ್ಮೇಲೆ ಗಿಡ ಇದು ಕೊಂಬು ಬೆಳೀತಿಲ್ಲ, ಅವಾಗ ವಾಟರ್ ಸೊಲ್ಯೂಬಲ್ ಚಾಲು ಮಾಡೋದು. ಎಷ್ಟು ದಿನಕ್ಕೆ ಒಂದು ಕೊಡ್ತೀರಿ ಸಾಲ್ಯುಬಲ್? ವಾಟರ್ ಸೊಲ್ಯೂಬಲ್ 8-10 ದಿವಸಿಗೆ ಒಂದ್ಸರಿ ಕೊಡಬೇಕು. ಎಕರೆ 5 kg ಒಟ್ಟಾಗಿ. ಎಕರೆ 5 kg. ಓಕೆ, ವಾಟರ್ ಸೊಲ್ಯೂಬಲ್ ಕೊಡಬೇಕು. ಓಕೆ. ಆಮೇಲೆ ನೀರಂತೂ ಕಮ್ಮಿ. ನೀರು ಎಷ್ಟು ದಿನಕ್ಕೆ ಬಿಡ್ತೀರಿ ಇಲ್ಲಿ ಟೋಟಲ್? 4-5 ದಿವಸಿಗೆ 4 ದಿವಸಿಗೆ ಒಂದು 3. ಈಗ ಅಂದ್ರೆ ಮೊದಲು ಕಮ್ಮಿ ಇತ್ತು. ಈಗ ಕಾಯಿ ಸೆಟ್ಟಿಂಗ್ ಆದ್ಮೇಲೆ ಸ್ವಲ್ಪ ನೀರು ಹೆಚ್ಚಿಗೆ ಜಾಸ್ತಿ ಮಾಡ್ಬೇಕಾದ್ರೆ.
ಸೊ ಒಂದು ಗಿಡಕ್ಕೆ ಪರ್ ಎಷ್ಟು ಲೀಟ್ರ್ ಬಿಡ್ಬೇಕಾಗ್ತೈತಿ ಅಂದಾಜು? ಒಂದು ಗಿಡಕ್ಕೆ ಅಂದ್ರೆ ಹಂಗೆಲ್ಲ ವಾಟ್ರ್ ಅದ ಈಗ ನಮ್ದು ಇದು ಇನ್ಲೈನ್ ಐತ್ಲ ಅದು 40 ಸೆಂಟಿಮೀಟರ್ ಇದೈತ್ರಿ ಇದು. ಅದಕ್ಕೆ ನಾವು ಬಿಟ್ಟಾಗ ಈಗ ಸದ್ಯ ಸೆಟ್ಟಿಂಗ್ ಆದ್ಮೇಲೆ 3-4 ತಾಸು ಬಿಡ್ಬೇಕು. 3-4 ದಿವಸಕ್ಕೆ ಒಂದ್ಸರಿ ಬಿಡೋದು. ಸೆಟ್ಟಿಂಗ್ ಹಾಕಿಂತ ಮೊದಲೇ ಇದಕ್ಕಿಂತ ಕಡಿಮೆ ಕೊಟ್ಟರೆ ನಡೀತದೆ. ಒಂದು ತಾಸು ಅರ್ಧ ತಾಸು ಅಷ್ಟೇ ಬಿಡೋದು ಅವಾಗ ಸೆಟ್ಟಿಂಗ್ಕಿಂತ ಮೊದಲು. ಅಂದ್ರೆ ಕಾಯಿ ಅವಾಗ ಹೆಂಗೈತದ ಹೂವು ಕಾಯಿ ಸೆಟ್ಟಿಂಗ್ ಹೂವು ಬಿಡ್ಬೇಕಾದ್ರೆ ಕಾಯಿ ಗಿಡದ ಗ್ರೋತ್ ಕಡಿಮೆ ಮಾಡೋದು. ಗ್ರೋತ್ ಕಡಿಮೆ ಮಾಡಿದ್ರೆ ಆಟೋಮೆಟಿಕ್ ಆಗಿ ಹೂವು ಬಿಡ್ತೈತಿ. ಇಲ್ಲದ ಅವಾಗ ನೀರು ಹೆಚ್ಚಿಕೊಡ್ತಿದ್ರೆ ಗಿಡದ ಗ್ರೋತ್ ಜಾಸ್ತಿ ಆಗ್ತೈತಿ, ಹೂವು ಕಡಿಮೆ ಆಗ್ತಾವ. ಗಿಡದ ಗ್ರೋತ್ ಕಡಿಮೆ ಮಾಡಿದೆ ಅಂದ್ರೆ ನೀರು ಆಟೋಮೆಟಿಕ್ ಆಗಿ ಹೂವು ನೀವು ಹೊರಗೆ ಬರ್ತೈತಿ. ಹೂವು ಹೊರಗೆ ಬಂದ್ಮೇಲೆ ಅವಾಗ ಹೆಂಗೈತಿ ಸ್ಪ್ರೇ ಅಂತೂ ಫಂಗಿಸೈಡ್ ತಗೋಬೇಕು. ಅವಾಗ ಸೆಟ್ಟಿಂಗ್ ಆಗಿ ಶುರು ಆಯ್ತು. ಓಕೆ, ಖತ ಹೆಂಗೆ ಹಾಕೋದು? ಸಗಣಿ ಗೊಬ್ಬರ ಅಂತೂ ನೋಡ್ರಿ, ಒಂದು ಗಿಡಕ್ಕೆ ಈ ಸೈಡ್ ಒಂದು ಬುಟ್ಟಿ, ಆಮ್ಯಾಗ ಆ ಸೈಡ್ ಎಡಕ್ಕೆ ಒಂದು ಬುಟ್ಟಿ, ಬಲಕ್ಕೆ ಒಂದು ಬುಟ್ಟಿ, ಅಂದ್ರೆ ಹಿಂಗೆ ಒಂದು 4 ಬುಟ್ಟಿ ಹಿಂಗೆ ಸುರಿಯೋದ. ಅದಾದ್ಮೇಲೆ ನಡುವಿನ ಕಸಕ್ಕಂತೂ ಟ್ರ್ಯಾಕ್ಟರ್ ರೂಟರ್ ಹೊಡಿತೇವೆ ನಾವು. ಆಮೇಲೆ ಪವರ್ ಟಿಲ್ಲರ್ಲೆ ಹರಿಗಿ ಬಿಡೋದು. ಓಕೆ, ಅವಾಗ ಹೆಂಗೈತಿ ಒಂದು ಗಿಡಕ್ಕೆ ಬೇಸಲ್ ಡೋಸ್ ಅಂತೇಳಿ ಈಗ ನೀವು ಸಾಯಿಲ್ ಅಪ್ಲಿಕೇಶನ್ ಮಾಡಬೇಕಿದೆ. ಯಾವ ಈಗ ಮೈಕ್ರೋನ್ಯೂಟ್ರಿಯೆಂಟ್ ಆಗಲಿ, ಆಮೇಲೆ ಬೇವಿನ ಹಿಂಡಿ, ಆಮ್ಯಾಗ 10-26 ಮೈಕ್ರೋನ್ಯೂಟ್ರಿಯೆಂಟ್ ಎಲ್ಲಾನು ಒಂದು ಗಿಡಕ್ಕೆ 1 kg ಹಂಗೆ 1 kg ಎಲ್ಲ ಸೇರಿಸಿ 1 kg ಆಗ್ಬೇಕಾದ ಬೆನ್ ಸ್ವಲ್ಪ. ಓಕೆ, ಎಲ್ಲಾನು NPK ಆಗಲಿ, ಆಮೇಲೆ ಸೆಕೆಂಡ್ರಿ ನ್ಯೂಟ್ರಿಯೆಂಟ, ಮೈಕ್ರೋನ್ಯೂಟ್ರಿಯೆಂಟ ಎಲ್ಲ ಸೇರಿಸಿ ಒಂದು ಕಾಂಬಿನೇಷನ್ ಮಾಡಿ 1 ಗಿಡಕ್ಕೆ 1 kg ಇದೆಲ್ಲ ಸೇರಿ. ಓಕೆ, 1 kg ಅದೆಲ್ಲ ಈಗ ಎಲ್ಲಿ ಗೊಬ್ಬರ ಸಗಣಿ ಗೊಬ್ಬರ ಹಾಕಿರ್ತೀವಲ್ಲ ಅದ್ರಾಗ ಒಗದ ಆಮ್ಯಾಗ ಪವರ್ ಟಿಲ್ಲರ್ಲಿ ಹರಿಗಿಬಿಡು. ಪರ್ ಗಿಡ kg ಅಂದ್ರೆ ಜಾಸ್ತಿ ಆಗೋದಿಲ್ಲ ಡೋಸ್? 1 kg ಇಲ್ಲ, ಒಂದು ಗಿಡಕ್ಕೆ 1 kg ಹಾಕ್ಬೇಕು. ಅವಾಗ ಇದು ಗಿಡ ಹೆಂಗೆ ಇಟ್ಬಿಡ್ತೇನದ ಅಂದ್ರೆ ಇದಕ್ಕೆ ಹೆಚ್ಚು ನ್ಯೂಟ್ರಿಷನ್ ಬೇಕು. ಓಕೆ, ಹೆಚ್ಚಿಗೆ ಗೊಬ್ಬರ ಬೇಕು. ಯಾಕಂದ್ರೆ ಇದು ಗಿಡ ಅಷ್ಟೊಂದು ಅಂದ್ರೆ ಹೆಂಗಿತ್ತದ ಬಾಳಿ ಗಿಡದಂಗೆ ಅದಕ್ಕೆ ಗೊಬ್ಬರನೂ ಹೆಚ್ಚಿಗೆ ಹತ್ತೈತಿ. ಓಕೆ, ವಾಟರ್ ಸೊಲ್ಯೂಬಲ್ ಬೇಕು. ಆಮೇಲೆ ಸಾಯಿಲ್ ಅಪ್ಲಿಕೇಶನ್ ಮಾಡಬೇಕು ಮೊದಲ. ಇದು ಯಾವಾಗ ಆಗಸ್ಟ್ನಾಗ ಅದಾದಾಗ ಅವಾಗ ನೀವು ಕಂಬು ತಯಾರಾಗೋದು. ಓಕೆ, ಮಳೆಗಾಲನಾಗ ತಯಾರಾಕೈತಿ. ಆಮೇಲೆ ಹಿಂಗೆ ಪುಟ್ವ ಹಿಂಗೆ ಸೈಡ್ ಹೊಡೆದು ಬಂತಂದ್ರೆ ಇದಕ್ಕೆ ಕಾಯಿ ಹೆಚ್ಚು ತೊಗೊಂಡು ಬರ್ತದೆ. ಓಕೆ, ಸೊ ಹಿಂಗಾಗಿ ಕಾಯಿಗಳು ಜಾಸ್ತಿ ಹತ್ತಾವ, ಇಳುವರಿ ಜಾಸ್ತಿ ಬೀಳ್ತೈತಿ. ನೀವು ಹೆಚ್ಚಿಗೆ ಹೆಂಗೆ ಖರ್ಚು ಮಾಡ್ತಿರಲ್ಲ ಹಂಗೆ ಉತ್ಪಾದನೆ ಹೆಚ್ಚಿಗೆ. ಓಕೆ, ಕೆಲವೊಂದು ಜಾಸ್ತಿ ಸರ್ತಿ ಇಷ್ಟೆಲ್ಲ ನಾವು ಹೇಳೋಲ್ಲ, ಹೈ ಡೋಸ್ ಆಗಿ ಗಿಡಕ್ಕೆ ಏನಾರು ಎಫೆಕ್ಟ್ ಆಯ್ತು? ಹಂಗೇನು ಅದೇ ಆಗಂಗಿಲ್ಲ. ಯಾಕಂದ್ರೆ ಗಿಡ ಬಿಟ್ಟು ನಾವು ದೂರ ಹಾಕಿರ್ತೀವಿ. ಗೊಬ್ಬರ ಹೆಂಗೈತಿ ಬಿಡ್ತೇನಿದ 1 kg ಹಾಕ್ಬೇಕಾದ್ರೆ ಒಂದೇ ಕಡೆ ಹಾಕೋಂಗಿಲ್ಲ, ಸುತ್ತಮುತ್ತಲ ಈ ರೀತಿ ಅಂದ್ರೆ ಒಂದು ಈಗ 2-3 ಫುಟ್ ಐದು ಎಲ್ಲಾನು ಹಾಕ್ಬೇಕಿತ್ತು. ಅರ್ಧ kg ಈಚೆ ಕಡೆ, ಅರ್ಧ kg ಆ ಸೈಡ್. ಓಕೆ, ಎಡಕ್ಕೆ ಬಲಕ್ಕ. ಸೊ ಹಂಗೆ ಹಾಕೋದು. ಸೊ ಕಾಯಿ ಸೆಟ್ಟಿಂಗ್ ಎಲ್ಲ ಈಗ ಜಸ್ಟ್ ಸ್ಟಾರ್ಟ್ ಆಗಿದಾವೆ ಹಾಗಾಗಿ ಇನ್ನು ಹಾರ್ವೆಸ್ಟಿಂಗ್ ಇನ್ನೊಂದು 2 ದಿವಸದಾಗ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಸೊ ಆಯಿತು, ಇದಾದಮೇಲೆ ಮಾರ್ಕೆಟ್ ಕಂಡೀಷನ್ ಏನೈತಿ ಇವಾಗ? ಮಾರ್ಕೆಟ್ ಇವತ್ತು ಈಗ ಸದ್ಯ ಹಿಡ್ಕೊಂಡು 70-80-90 ಮಟನು 70-80 ಈಗ ಸದ್ಯ ಕಂಡೀಷನ್ kg. kg ಪರ್ kg. ಸೊ ಲಾಸ್ಟ್ ಟೈಮ್ ನೀವು ಹಾರ್ವೆಸ್ಟ್ ಮಾಡಿದಿರಿ ಅಂತ ಹೇಳಿದ್ರಿ, ಅದು ಫಸ್ಟ್ ಟೈಮ್ ಇತ್ತು. ಸೊ ಅವಾಗ ಎಷ್ಟು ಬಂತು? ಅವಾಗೂ 70-80 ಹಿಡ್ಕೊಂಡು 100-120 ತನಕ ಹೋಗಿತ್ತು ಸರಾಸರಿ. ಸೊ ಎಷ್ಟು ಇಳುವರಿ ಎಷ್ಟು ಬಿದ್ದಿತ್ತು ಅವಾಗ? ಹೋದ ಸಲ 1 ತಿಂಗಳನ್ಯಾಗ 6.5 ಟನ್ ನಾವು ಮಾಲ್ ತೆಗೆದೇವ. ಎಷ್ಟು ಎಕರೆ ಇತ್ತು ಇದು? 4 ಎಕರೆ ಐತಿ. 4 ಸೊ ಪರ್ ಎಕರೆ ನಾವು ನೋಡೋದೈತಂದ್ರೆ ಎಷ್ಟು ಬೀಳ್ಬೋದು ಅದ? ಪರ್ ಎಕರ್ ತೆಗಿಬೇಕಂದ್ರೆ ಈ ಸೀಸನ್ಗೆ ಗೊತ್ತಾಗೋದು ನೋಡ್ರಿ ಪರ್ಫೆಕ್ಟ್. ಅಂದ್ರೆ ಈಗ ನಮ್ದು ಟಾರ್ಗೆಟ್ ಐತಿ ಒಂದು 10 ಟನ್ ಪರ್ ಎಕರ್ ತೆಗಿಬೇಕಂತ. ಪರ್ ಎಕರ್ 10 ಟನ್ ಆಗತ್ತೈತಿ ಅಂತ ಇಚ್ಛೆ ಐತಿ. ಯಾಕಂದ್ರೆ ಒಂದು ಗಿಡಕ್ಕೆ 20 kg, 1 ಎಕರೆಗೆ 400-450 470 ಗಿಡ ಇರ್ತಾವ. ಓಕೆ, 1 ಎಕರ್ 13-7 ಅಂತರದಿಂದ 400-450 ಗಿಡ ಇರ್ತಾವೆ. ಪರ್ ಎಕರ್ಗೆ 470 ಗಿಡ ಇದಾವೆ. ಅದ್ರಾಗ ಅಂದ್ರೆ 20 kg ತೆಗೆದ್ರೆ ನೀವು 9-10 ಟನ್ 9-10 ಟನ್ ಬೆಳಿಬೇಕಂತ. ಸೊ ಅಷ್ಟು ಬೆಳಿಬೇಕಾ? ಒಳ್ಳೆ ಒಂದು 10 ಟನ್ ಎವರೇಜ್ ಬಿತ್ತಂದ್ರೆ ಸರಾಸರಿ 50 ರೂಪಾಯಿ ಎಲ್ಲ ನೋಡು. 100 ಸಿಗ್ಬೋದು, 30, 40, 50 ಯಾವುದು ಸಿಗ್ಬೋದು ರೇಟ್. ಸೊ ಎವರೇಜ್ ರೇಟ್ ನೀವು 50 ಹಿಡ್ತೀರಿ. 60 ಸಿಕ್ಕರೂ 10 ಟನ್ ಸಿಕ್ಕಂದ್ರೆ 5-6 ಲಕ್ಷ ರೂಪಾಯಿ ಹಾಗೆ ಆಗಿದೆ. ಓಕೆ, ಪರ್ ಎಕರ್ 5-6 ಲಕ್ಷ. ಕಬ್ಬಿನಗಿಂತ ಎಷ್ಟತ್ತೆ ಹೆಚ್ಚು? ಸೊ ಮತ್ತೆ ನಾವು ಭಾಳ 40 ಟನ್ ಕಬ್ಬು ಬೆಳೆದ್ರೆ 1 ಲಕ್ಷ ರೂಪಾಯಿ ಆಗೋದೈತಿ. ಅದ್ರಾಗ ಬಟ್ ಇದ್ರ ಖರ್ಚು ಜಾಸ್ತಿ ಆಗೋದಿಲ್ಲ? ಖರ್ಚು ಹೆಚ್ಚಿಗೆ ಐತಿ. ಖರ್ಚು ನೋಡ್ರಿ, ಈಗ ಇಲ್ಲಿ ತನ ನಾನು ಈಗ ಚಾಟ್ನಿ ತೊಗೊಂಡಾಗ ಕಮ್ಮಿ ಅಂದ್ರೆ ಒಂದು 4 ಲಕ್ಷ ರೂಪಾಯಿ ಖರ್ಚು ಮಾಡಿಲ್ಲ. ಇದಕ್ಕೆ ಔಷಧಿ ಅದು 1 ಲಕ್ಷ ರೂಪಾಯಿ ಖರ್ಚು. ಎಕರೆಗೆ 1 ಲಕ್ಷ ರೂಪಾಯಿ ನೀವು ಇದನ್ನ ಹಾಕ್ಬೇಕು. ಮ್ಯಾಗ ಏನೈತಿ ಲೇಬರ 1 kgಗೆ 1 ಲೇಬರ 100 kg ಕಡ್ಯಾಕ 1 ಲೇಬರ್ ಹಾಕೈತಿ ಅಂದ್ರೆ 200 ರೂಪಾಯಿ ಹನ್ನಾಳ.
ಹಾಂ 2-3 ರೂಪಾಯಿ ಖರ್ಚು ಲೇಬರ ಟ್ರಾನ್ಸ್ಪೋರ್ಟ್ 2-3 ರೂಪಾಯಿ ಹಾಂ ದಲ್ಲಾಳಿ ಒಂದು 2-3 ರೂಪಾಯಿ ಹಾಂ ಹಿಡ್ಕೊಂಡು ಒಂದು 10 ರೂಪಾಯಿ ಕೆಜಿಗೆ 10 ಖರ್ಚು ಐತಿ ಓಕೆ ಇನ್ನು ಮ್ಯಾಗ ಮಾರ್ಕೆಟಿಂಗ್ ಮಾಡ್ಬೇಕಾದ್ರೆ ಸೊ ಕೆ ಜಿಗೆ 10 ರೂಪಾಯಿ ಮಾರ್ಕೆಟ್ ಖರ್ಚು ಹೋತೈತಿ ಮಾರ್ಕೆಟಿಂಗ್ ಖರ್ಚು ಅದು 10 ರೂಪಾಯಿ ಹಾಂ. ಇದು ಗೊಬ್ಬರದ ಆದ ಇದು 10 ರೂಪಾಯಿ ಹಾಂ ಹೆಚ್ಚು ಕಮ್ಮಿ ಇದು 10 ರೂಪಾಯಿ ಇದು 10 ರೂಪಾಯಿ 20 ರೂಪಾಯಿ ಹೋಯ್ತು 20 ರೂಪಾಯಿ ಸಿಕ್ಕಾಯ ಹೆಚ್ಚು ಕಮ್ಮಿ 20 ರೂಪಾಯಿ ಇದು ಟಾರ್ಗೆಟ್ ಇದು ನೋಡಿ ಇದಂತೂ ಫಿಕ್ಸ್ ಖರ್ಚು ಬರೋದು 1 ಕೆಜಿ ನೀವು ಅಂದ್ರೆ 10 ಟನ್ ಮಾಲ್ ತೆಗೆದ್ರೆ ಹ್ಮ್. 1 ಕೆಜಿಗೆ 20 ರೂಪಾಯಿ ಸರಾಸರಿ ಮಟ್ಟ ಕೊಡ್ಬೋದು ಓಕೆ 15-20 ರೂಪಾಯಿ ಕೊಡೋದು 20 ರೂಪಾಯಿ ನಿಮ್ಗೆ ಮಾರ್ಕೆಟಿಂಗ್ ಆಗಿ ಹೋಗ್ತೈತಿ ನಿಮ್ಗೆ ಹ್ಮ್ 50-60 ರೂಪಾಯಿ ಸಿಕ್ಕರೆ ನಿಮ್ಗೆ ಅಂದ್ರೆ 60 ರೂಪಾಯಿ ಸರಾಸರಿ ಈ ವರ್ಷ ಅಂತೂ 60-70 ಸಿಗೋದು ಗ್ಯಾರಂಟಿ ಹ್ಮ್ ಅಷ್ಟು ರೇಂಜ್ದಾಗ ಸಿಕ್ಕರೂ ಮಿನಿಮಮ್ ರೊಕ್ಕ ಚಲೋ ಆಗ್ತೈತಿ ಓಕೆ ಸೊ ಇದು ಟೋಟಲ್ 4.5 ಎಕರೆ ಐತಿ ನಿಮ್ದು ಹ್ಮ್. ಪ್ಲಾಟ್ 40-45 ಟನ್ ಟಾರ್ಗೆಟ್ ಐತಿ ಹ್ಮ್. ಅಷ್ಟು ಆಗ್ಬೋದು ಈಸಿ ಎಕರೆ 10 ಟನ್ ಅಂದ್ರೆ ಆಗತ್ತೈತಿ 45 ಸೊ ಎಕರೆ 10 ಟನ್ ಬೀಳ್ಬೇಕೈತೆ ಅಂದ್ರೆ ಪರ್ ಗಿಡಕ್ಕೆ ಒಂದು 20 ಕೆ ಜಿ 20 ಕೆ ಜಿ ಎವ್ರೇಜ್ 20 ಕೆಜಿ ಅಂದ್ರೆ ಒಂದು ಗಿಡಕ್ಕೆ ನೋಡ್ರಿ ಮಿನಿಮಮ್ ಒಂದು 300-400 ಕಾಯಿ ತೆಗಿಬೇಕು 300-400 ಕಾಯಿ ಬರ್ತಂದ್ರೆ ಸೊ ಇವಾಗ ಸೆಟ್ಟಿಂಗ್ ನೋಡೋದೈತೆ ಅಂದ್ರೆ ಈಗ ಆಲ್ರೆಡಿ ಒಂದು 200 ಮ್ಯಾಗ ಇದಾವೆ ಕಾಯಿಗಳು ಹೌದಾ? 200-300 ಅದಾವ ರೀ ಹಾಂ ಸೊ ಆಲ್ಮೋಸ್ಟ್ ನೀವು ನೋಡ್ಬೋದು ಕಾಯಿಗಳು ಆಲ್ರೆಡಿ ಈಗ 200 ಮ್ಯಾಗ ಇದಾವೆ 200-300 ಮ್ಯಾಗ ಅದಾವ ಹಾಂ ಮತ್ತೆ ಸೆಟ್ಟಿಂಗ್ ಆಗ್ತಿರ್ತೈತಿ ಹಂಗ ಮತ್ತೆ ಆಗ್ತಿರ್ತೈತಿ ಮತ್ತೆ ಇನ್ನ ಹೂವು ಐತಿ ಸೆಟ್ಟಿಂಗ್ ಸೊ ಇದು ಟೋಟಲ್ ಹಾರ್ವೆಸ್ಟ್ ಎಷ್ಟು ದಿನದಾಗ ಮುಗಿತೈತಿ ಅಂತಾರೆ ಈಗ ಚಾಲು ಆಯ್ತಂದ್ರೆ 2-3 ತಿಂಗಳು ಹೋಗತೈತ್ರಿ ಅದ ಮಾರ್ಚ್ ತಕ ಮಾರ್ಚ್ ಏಪ್ರಿಲ್ ತನಕ ಹೋಗೋದು